ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಆ ಕಾರಣಕ್ಕೆ ಶಾಸಕಾಂಗ ಸಭೆಯಲ್ಲಿ ಎಲ್ಲರಿಗೂ ಕಿವಿ ಮಾತು ಹೇಳೋದಕ್ಕೆ ಸಿದ್ಧತೆಗಳಾಗಿದೆ. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ರೂಪಿಸಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಆಗುತ್ತೆ. ಒಗ್ಗಟ್ಟಿನಿಂದ ಬಿಜೆಪಿ ಜೆಡಿಎಸ್ ಎದುರಿಸೋದಕ್ಕೆ ಕಿವಿ ಮಾತು ಹೇಳಲಾಗುತ್ತೆ. ಈ ಸಭೆಯಲ್ಲಿ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಕೈ ಶಾಸಕರಿಗೆ ಗಾಳ ಹಾಕೋ ಸಾಧ್ಯತೆ ಇದೆ. 4 ಮತ ಕಸಿದ್ರು ಸಾಕು ಫಲಿತಾಂಶದಲ್ಲಿ ವ್ಯತ್ಯಾಸ ಆಗುವಂತ ಭೀತಿ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಈ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಕಾರಣಕ್ಕೆ ಇವತ್ತು ಸಂಜೆ 7 ಗಂಟೆಗೆ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಎಲ್ಲರಿಗೂ ಕೂಡ ಒಂದಷ್ಟು ಸೂಚನೆ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ರಣತಂತ್ರ. ಶಾಸಕಾಂಗ ಸಭೆಯಲ್ಲಿ ಸಿಎಂ ಡಿಸಿಎಂ ಪಾಠ ಮಾಡಲಿಕ್ಕಿದ್ದಾರೆ. 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆಯಂತೆ. ಕೈ ಶಾಸಕರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಎದುರಿಸೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇದೆ. ತನ್ನ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಮೂಲಕ 2 ಪಕ್ಷಗಳ ಮೈತ್ರಿಯಿಂದ ಕೆಲ ನಾಯಕರಲ್ಲಿ ಬೇಸರ ಇದೆ. ಅಂಥವರನ್ನ ತಮ್ಮ ಪಕ್ಷಕ್ಕೆ ಎಳೆಯುವಂತಹ ಪ್ಲಾನ್ ಕೂಡ ರೂಪುಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳು ಬೆಳಗ್ಗಿನಿಂದಲೂ ಕೂಡ ಅಂದರೆ 7 ಗಂಟೆಯಿಂದಲೇ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸಾಯಿ ಲೇಔಟ್ ಬಳಿ ಇದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಹಾಗೂ ನಮ್ಮ ಮಡಿಕೇರಿ ಪ್ರತಿನಿಧಿ, ಕೊಡಗು ಪ್ರತಿನಿಧಿ ಅನು ಕಾರ್ಯಪ್ಪ. ರಂಜಿತ್, ಈಗ ನೀವು ಆಗಲೇ ಒಂದು ಜಾಗದಲ್ಲಿ ಅಂದರೆ ಕುಶಾಲನಗರದ ಒಂದು ಭಾಗದಿಂದ ನಿಂತು ಅಲ್ಲಿಂದ ವರದಿಯನ್ನು ಕೊಟ್ಟಿದ್ರಿ, ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರಿ. ಈಗ ನೀವು ಸಾಯಿ ಲೇಔಟ್ನ ಬಳಿ ಇದ್ರಿ. ಅಲ್ಲಿ ಹೇಗಿದೆ ಪರಿಸ್ಥಿತಿ? ನಮ್ಮ ವೀಕ್ಷಕರಿಗೆ ಅದನ್ನು ವಿವರಿಸ್ಬೋದಾ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಕ್ಷಮಿಸು ಕಾವೇರಿ. ಕಾವೇರಿಯ ಬಳಿ ನಾವು ಕ್ಷಮೆಯನ್ನ ಕೇಳಬೇಕಷ್ಟೇ. ಯಾಕಂತ ಹೇಳಿದ್ರೆ ಕಾವೇರಿ ನಮಗೆ ಬದುಕನ್ನು ಕೊಟ್ಟಿತು. ಕಾವೇರಿ ನಮಗೆ ಕುಡಿಯಲು ಶುದ್ಧವಾದಂಥ ನೀರನ್ನು ಕೊಟ್ಟಿತು. ಕಾವೇರಿ ನಮಗೆ ಎಲ್ಲವನ್ನು ಕೂಡ ಕೊಟ್ಟಿತು. ಆದರೆ ಕಾವೇರಿಗೆ ನಾವು ಕೊಟ್ಟಿದ್ದೇನು? ಕಾವೇರಿಗೆ ನಾವು ಕೊಟ್ಟಿದ್ದು ಒಡಲಿಗೆ ವಿಷ. ಕಾವೇರಿಗೆ ನಾವು ಕೊಟ್ಟಿದ್ದು ಒಡಲಿಗೆ ತ್ಯಾಜ್ಯ. ಕಾವೇರಿಗೆ ನಾವು ಕೊಟ್ಟಿದ್ದು ನಮ್ಮ ಅನಾಚಾರದಿಂದ, ನಮ್ಮ ಎಡವಟ್ಟಿನಿಂದ ಮಾಡಿದಂಥ ತಪ್ಪುಗಳಿಂದ ಕಾವೇರಿಯ ನೀರನ್ನ ಮಲಿನ ಮಾಡಿದ್ದು ಮಾತ್ರ. ಎಸ್ ನಾಗೇಂದ್ರ ಬಾಬು, ನಾ ಎಕ್ಸಾಕ್ಟ್ ಆಗಿರುವಂಥ ಜಾಗ ಸಾಯಿ ಬಡಾವಣೆ, ಸಾಯಿ ಲೇಔಟ್. ಈ ಸಾಯಿ ಲೇಔಟ್ನಿಂದ ಅಂದರೆ ನಗರದ ಸುಮಾರು 1 ಲಕ್ಷ ಜನ, ಈ ನಗರದ 1 ಲಕ್ಷ ಸೇರಿ ಕಾವೇರಿ ನದಿಯ ನೀರು ಕೊಳಕಾಗಿ ನಾವು ಬೆಳ್ಳಂದೂರು ಕೆರೆಯಲ್ಲಿ ನೊರೆಯನ್ನು ನೋಡಿದ್ವಲ್ಲ, ನೊರೆಗೆ ಬೆಂಕಿ ಹೊತ್ತಿಕೊಂಡಿದ್ದನ್ನು ನೋಡಿದ್ವಲ್ಲ, ಅದೇ ರೀತಿ ಆಗೋದಕ್ಕೆ 1 ಹೆಜ್ಜೆ ಮಾತ್ರ ಬಾಕಿ ಇದೆ. ನಾಗೇಂದ್ರ ಬಾಬು, ನೀವು ನೋಡ್ತಿದ್ದೀರಲ್ಲ, ಇದು ಸಾಯಿ ಬಡಾವಣೆಯ ಈ ಕಳ್ಳ ಮಾರ್ಗದ ಮೂಲಕ ಯಾವುದೇ ಶುದ್ಧೀಕರಣ ಇಲ್ಲದೆ, ಯಾವುದೇ ಇಲ್ಲಿ ಕ್ಲೀನ್ ಮಾಡದೆ ನೀರನ್ನು ನದಿಗೆ ಬಿಡ್ತಿರೋದ್ರಿಂದ ಈ ಗೊಚ್ಚೆ ನೀರು ನೊರೆಯಾಗಿ ನದಿಗೆ ಹರಿತಿರೋದನ್ನು ಗಮನಿಸ್ತಾ ಇದ್ದೀರಿ ನಾಗೇಂದ್ರ ಬಾಬು. ಈ ಜಾಗದಲ್ಲಿ ನೋಡಿ ನಾಗೇಂದ್ರ ಬಾಬು, ನಾನು ತೋರಿಸ್ತಾ ಹೋಗ್ತೀನಿ. ಮತ್ತೆ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡೋಣ. ಇಲ್ಲಿನ ಅಕ್ಕಪಕ್ಕದ ಮನೆಯವರು ಅವರೆಲ್ಲರೂ ಕೂಡ ಈ ಈ ಈ ಜಾಗ ನೋಡಿ ನಾಗೇಂದ್ರ ಬಾಬು, ಇಲ್ಲಿ ನೀವು ಗಮನಿಸ್ಬೋದು, ನೊರೆಯಂತಾಗಿದೆ. ಈ ಗಬ್ಬು ನಾರ್ತಾ ಇರುವಂಥ ಈ ನೀರು ಹೀಗೆ ಹರಿಯುತ್ತೆ. ಇಲ್ಲಿ ಪ್ಲಾಸ್ಟಿಕ್, ಬಟ್ಟೆ, ಕಳೆ ಬರಹ ಅದನ್ನೆಲ್ಲ ಹೇಳಿದ್ರೆ ತೀರಾ. ಇದೊಂದು ಜಾಗ ಅಷ್ಟೇ ಇಲ್ಲಿ ಕೊಳಕು ನೀರು ಸೇರ್ತಿದೆ ಅಂತೇಳಿ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಈ ರೀತಿಯ 100 ಮಾರ್ಗಗಳಿದ್ದಾವೆ, ಈ ರೀತಿಯ 100 ಚರಂಡಿಗಳಿದ್ದಾವೆ ನಮಗೆ ಸಿಕ್ಕಿರೋದು. ಅದನ್ನು ನಾವು ಗಮನಿಸ್ಬೋದು. ಇಲ್ಲಿ ನೊರೆ ನೋಡ್ಬೋದು, ನಮ್ಮ ಕ್ಯಾಮ್ರಾಮನ್ ಕೃಷ್ಣ ತೋರಿಸ್ಬೋದು ನಿಮಗೆ. ಈ ನೊರೆ ಹೀಗೆ ಸಾಗುತ್ತೆ, ಹೀಗೆ ಹೋಗಿ ಅಲ್ಲಿ ಕಾಣಿಸ್ತಿರುವಂಥ ಆ ಕಾವೇರಿ ನದಿಯ ಒಡಲನ್ನು ಸೇರುತ್ತೆ. ಆ ಕಾವೇರಿ ನದಿಯ ಒಡಲು ಕಪ್ಪಗಾಗಿದೆ, ವಿಷಪೂರಿತ ಆಗಿದೆ. ಇದೇ ಕೊಳಕು ನೀರನ್ನು ನಾವು ಬೆಂಗಳೂರಿನ ಜನ, ಮಂಡ್ಯದ ಜನ, ಮೈಸೂರಿನ ಜನ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯ ಜನ ಇವತ್ತು ಕುಡಿತಾ ಇದ್ದೀವಿ. ನನ್ನ ಜೊತೆಯಲ್ಲಿ ಜಿತೇಂದ್ರ ಅಂತ ಹೇಳಿದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಈ ಕಡೆ ಬರ್ಬೋದಾ? ಹೇಳಿ ಜಿತೇಂದ್ರ, ಅವ್ರು ಇಲ್ಲಿನ ಸ್ಥಳೀಯ ನಿವಾಸಿಗಳು. ಸರ್ ಹೇಳಿ ಸರ್, ಎಷ್ಟು ಕೊಳಕಾಗಿದೆ? ABCD 4 ಶ್ರೇಣಿಯಲ್ಲಿ ನಾವು ನೀರನ್ನು ಶುದ್ಧೀಕರಣ ಮತ್ತೊಂದು ವಿಭಜಿಸ್ತೀವಿ. ಇದು ಯಾವ ಶ್ರೇಣಿಯಲ್ಲಿ ಇರ್ಬೋದು?
ಹೆಚ್ಚು ಕಡಿಮೆ ಇದು ಡಿ ಗ್ರೇಡಲ್ಲಿ ಇರ್ಬೋದು ನೀರಿನ A B C D ಅಂದರೆ ಒಂದು ಸ್ನಾನಕ್ಕೂ ಉಪಯೋಗಿಸೋಕ್ಕಾಗಲ್ಲ. ಅದರಲ್ಲಿ ಒಂದು ವ್ಯವಸಾಯಕ್ಕೆ ಮಾತ್ರ ಯೋಗ್ಯವಾಗಿದೆ. ಅದು ಬಿಟ್ಟರೆ ನಾವು ಯಾವುದಕ್ಕೂ ಈಗ ಅಲ್ಲಿ ಸಂಪರ್ಕ ಸಾಧ್ಯ ಆಗಿಲ್ಲ. ಅವರ ಟೆಕ್ನಿಕಲ್ ಎರರ್ನಿಂದಾಗಿ ಸಂಪರ್ಕ ಕಡಿತ ಆಗಿದೆ. ಮಾಹಿತಿಯನ್ನು ಕೊಡ್ತಾ ಇದ್ರು. ಕಾವೇರಿ ಕ್ಷಮಿಸು ಅನ್ನುವ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಅಭಿಯಾನವನ್ನು ಶುರು ಮಾಡಿದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಈ ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಕಾವೇರಿ ಒಡಲು ಸೇರ್ತಾ ಇರುವಂತಹ ಚರಂಡಿ ನೀರಾಗಿರ್ಬೋದು, ಇದೆಲ್ಲವೂ ಕೂಡ ಸ್ಟಾಪ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಗೊತ್ತಿದೆ, ಆದರೆ ಯಾರು ಕೂಡ ಅದನ್ನು ತಡೆಯೋದಕ್ಕೆ ಮುಂದಾಗ್ತಾ ಇಲ್ಲ. ನೋಡಿ, ಕಾವೇರಿ ನೀರು ಇವತ್ತು ಕಪ್ಪಗಾಗ್ತಿರೋದಕ್ಕೆ ಕಾರಣ ಚರಂಡಿ ನೀರು ಸೇರ್ತಾ ಇರುವಂಥದ್ದು. ನೊರೆಯಾಗಿ ಚರಂಡಿ ನೀರು ಕಾವೇರಿ ಒಡಲು ಸೇರಿಕೊಳ್ತಾ ಇದೆ. ಹೇಗಿದೆ ಕಾವೇರಿ ಒಡಲು? ಹೇಗೆ ನದಿಗೆ ಸೇರ್ತಾ ಇದೆ ತ್ಯಾಜ್ಯ? ಕುಶಾಲನಗರದ ಸಾಯಿ ಬಡಾವಣೆ ಸಮೀಪದಿಂದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಮಿಸು ಕಾವೇರಿ ಮೆಗಾ ಕ್ಯಾಂಪಿಯನ್. ನದಿಗೆ ಚರಂಡಿ ನೀರು ಸೇರಿ ಕಪ್ಪಾಗ್ತಿದ್ದಾಳೆ ಕಾವೇರಿ. ನೋಡಿ ಯಾವ ರೀತಿಯಾಗಿ ಕಾವೇರಿ ನದಿ ಉಗಮಗೊಂಡು ಹರಿತಾ ಬರುತ್ತೆ ಅಂತೇಳಿ. ಮೊದಲಿಗೆ ಭಾಗಮಂಡಲದಲ್ಲಿ ಉಗಮ ಆಗುತ್ತೆ, ಆ ಬಳಿಕ ಚಿರಂಬಾನೆ ಮೂಲಕ ನೋಡಿ ನಾವೆಲ್ಲ ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ನಾಪೋಕ್ಲು, ಅಲ್ಲಿಂದ ಸಿದ್ದಾಪುರದ ಬಳಿಕ ದುಬಾರೆ, ಕುಶಾಲನಗರ. ನೋಡಿ ಇಲ್ಲಿ ಉಗಮವಾಗಿ ಇಲ್ಲಿಂದ ಇಲ್ಲಿವರೆಗೆ ಬರೋಷ್ಟರಲ್ಲಿ ಚರಂಡಿ ನೀರು ಸೇರ್ತಾ ಇದೆ, ಕಾಫಿ ಪಲ್ಪಿಂಗ್ ನೀರು ಸೇರ್ತಾ ಇದೆ. ಇನ್ನು ಕುಶಾಲನಗರದ ಬಳಿ ನಾವು ಗಮನಿಸ್ತಾ ಇದ್ವಿ, ಸಾಕಷ್ಟು ಈ ಶುಂಠಿ ತೊಳೆಯುವಂಥ ಘಟಕಗಳಿದೆಯಲ್ಲ, ಶುಂಠಿ ಶುದ್ಧೀಕರಣ ಘಟಕಗಳು, ಅದರಿಂದಲೂ ಕೂಡ ಸಾಕಷ್ಟು ಆ ನೀರು ಕಾವೇರಿಯನ್ನು ಸೇರಿ ಸಾಕಷ್ಟು ಕಲುಷಿತಗೊಳ್ತಾ ಇದೆ. ನೋಡಿ ಹೀಗೆ ಹರಿದು ಬರುವಂಥ ಕಾವೇರಿಯ ನೀರು ನಮ್ಮವರೆಗೂ ಬರೋದಕ್ಕೆ, ಬೆಂಗಳೂರಿನವರೆಗೂ ಬರೋಷ್ಟರಲ್ಲಿ ಎಷ್ಟು ಕಲುಷಿತವಾಗಿರುತ್ತೆ ನೋಡಿ. ಇವತ್ತು ಒಂದು ರಿಪೋರ್ಟ್ ಸಿಕ್ಕಿದೆ, ನಿಜಕ್ಕೂ ಕೂಡ ಆ ರಿಪೋರ್ಟ್ನಲ್ಲಿ ಶಾಕಿಂಗ್ ವಿಚಾರ ಇದೆ. ಆ ರಿಪೋರ್ಟ್ ನಮ್ಮ ಬಳಿ ಇದೆ. ಆ ರಿಪೋರ್ಟ್ನ ಜೊತೆಯಲ್ಲಿ ನನ್ನ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಅವರು 9 ಗಂಟೆಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಆಗ್ತಾರೆ. ಆ ರಿಪೋರ್ಟ್ನ ಕಂಪ್ಲೀಟ್ ಆಗಿ ತಜ್ಞರ ಜೊತೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ಎಲ್ಲಿ ಎಡವಟ್ಟಾಗಿದೆ. ಈಗ ಬಂದಿರುವಂಥ ಲ್ಯಾಬ್ ರಿಪೋರ್ಟ್ನಲ್ಲಿ ಯಾವ ಅಂಶಗಳು ಈಗ ಬೆಳಕಿಗೆ ಬಂದಿದೆ ನೋಡಿ. ಕಾಫಿ ಪಲ್ಪಿಂಗ್ ಕಪ್ಪಾಗಿರುವಂಥ ನೀರು ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ ಹೇಗೆ ಕಾವೇರಿ ನದಿಯನ್ನು ಸೇರ್ತಾ ಇದೆ ಅಂತೇಳಿ.